ನಮಸ್ಕಾರ ಸ್ನೇಹಿತರೆ, ASV ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಹಾಗಲಕಾಯಿಂದ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರೋ ರಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಹಾಗಲಕಾಯಿಂದ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಬೋದು, ಡೈಜೆಷನ್ಗೆ ತುಂಬ ಫೈಬರ್ ಇರುತ್ತೆ, ಹಾಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಎಲ್ಲ ಸಹ ಕೆಲಸ ಮಾಡುತ್ತೆ. ಹೀಗೆ ನಾವು ಫಸ್ಟ್ ಏನು ಮಾಡಬೇಕು ಅಂತಂದರೆ, ಇದನ್ನು ಮಧ್ಯ ಸೀಳ್ಕೊಂಡು ಅದ್ರ ಬೀಜ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕು. ನೋಡಿ, ಈ ರೀತಿ ಶೇಪಲ್ಲಿ ಕಟ್ ಮಾಡಿಟ್ಕೊಂಡ್ಬಿಟ್ಟು ಅದಕ್ಕೆ ಹಾಗಲಕಾಯಲ್ಲಿ ಕಹಿ ಅಲ್ವಾ, ಸ್ವಲ್ಪನಾದರೂ ಕಹಿನ ಹೋಗಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿ ಉಪ್ಪು ಹಾಕಿ ಫಸ್ಟೇ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಸ್ವಲ್ಪ ಕಹಿ ಬಿಡತ್ತೆ. ಈ ಕಡೆ ಒಲೆ ಮೇಲೆ ತವಾ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಒಂದು 4, ನಿಮಗೆ ಖಾರ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ, ಒಂದು 3-4 ಒಣಮೆಣಸು, ಹಾಗೆ 1.5 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಆಮೇಲೆ ಒಂದು 3/4 ಸ್ಪೂನ್ ಆಗೋಷ್ಟು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂಥರ ಗೋಲ್ಡನ್ ಕಲರ್ ಬರೋವರೆಗೆ. ಅಷ್ಟೊತ್ತಿಗೆ ಈ ಕಡೆ ಒಲೆ ಮೇಲೆ ಹುಣಸೆ ಹಣ್ಣನ್ನು ಕುದಿಲಿಕ್ಕೆ ಇಟ್ಕೊಂಡಿರಿ, ರಸ ತೆಕ್ಕೊಳ್ಬೇಕು ಅದಕ್ಕೆ. ಈಗ ಇದು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿನೂ ಸಹ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿನ ತುರಿದು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಕಡೆ ನೋಡಿ, ಉಪ್ಪು ಹಾಕಿದ್ವಲ್ಲ, ಅದರಿಂದೆಲ್ಲ ಈ ಥರ ಹಿಂಡಿ ಮಾಡಿದರೆ ಕಹಿ ಎಲ್ಲ ಹೋಗುತ್ತೆ. ಒಂದು 2-3 ಸರಿ ಆ ರೀತಿ ಮಾಡಿಕೊಂಡು ನಿಮಗೆ ಸುಮಾರು ಮ್ಯಾನೇಜಬಲ್ ಆಗೋಷ್ಟು ಕಹಿ ಇರುತ್ತೆ. ಇಲ್ಲ ನೀವು ಕಹಿನೇ ಇದ್ದರೂ ಪರವಾಗಿಲ್ಲ ಅಂದರೆ ಹಾಗೇ ಮಾಡ್ಕೊಳ್ಬೋದು. ಈ ಕಡೆ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಇಂಗು ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಆಮೇಲೆ ನಾವು ಕಹಿ ತೆಗೆದಿಟ್ಕೊಂಡಿದ್ದಂಥ ಹಾಗಲಕಾಯಿನ ಈ ರೀತಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಸುಮಾರಾಗೋ ಅಷ್ಟೊತ್ತು. ಇದಕ್ಕೆ ಉಪ್ಪೇನು ಹಾಕೋದೀಗ ಬೇಡ, ಯಾಕಂದರೆ ನಾವು ಫಸ್ಟೇ ಹಾಕಿಬಿಟ್ಟಿರ್ತೀವಲ್ಲ, ಈಗ ಬೇಡವೇ ಬೇಡ ಉಪ್ಪು ಹಾಕೋದು. ಸೊ ಈ ರೀತಿ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸಿ, ನಾವು ಹುಣಸೆ ಹಣ್ಣು ನೀರು ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಈಗ ಬೇಯಿಸ್ಕೊಳ್ಬೇಕು. ಕಟ್ಟಾಗಿ ಹಿಂಗೆ ನೋಡಿದ್ರೆ ಕಟ್ಟಾಗಬೇಕು, ಅಷ್ಟು ಬೇಯೋವರೆಗೂ ಮುಚ್ಚಳ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ನಮಗೆ ತೆಗೆದು ನೋಡಿದಾಗ ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈ ಕಟ್ ಮಾಡಿದ್ರೂ ಅದು ಕಟ್ಟಾಗುತ್ತೆ. ಅಷ್ಟು ಬೆಂದಾದಮೇಲೆ ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ವ, ನಾವು ಮಸಾಲೆ ಹುರ್ಕೊಂಡಿದ್ದು ಕಾಯಿ ಜೊತೆ, ಅದನ್ನು ಈ ರೀತಿ ಹಾಕಿಬಿಟ್ಟು ಅದಕ್ಕೆ ಬೇಕಾಗಷ್ಟು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಳ್ಳೋಣ. ಅದೆಲ್ಲ ಹೋಗಬೇಕಲ್ಲ, ಹುಣಸೆ ಹಣ್ಣಿನ ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ ಫಸ್ಟು. ಉಪ್ಪು ಇಲ್ಲಿ ಬೇಕಾದರೆ, ಮತ್ತು ಸಮ್ಟೈಮ್ಸ್ ನಾವೇನಾದರೂ ಹೋಳಿಗೆ ಜಾಸ್ತಿ ಹಾಕ್ಬಿಟ್ಟಿದ್ರೆ ಉಪ್ಪಾಗಿಬಿಡುತ್ತೆ, ನಾವು ಒಂದೇ ಸರಿ ಹಾಕ್ಬಿಟ್ರೆ. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಈ ರೀತಿ ಹಾಗಲಕಾಯಿ ರಸ ನಮಗೆ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಮಾಡಿ ನೋಡಿ. ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.